ನಾಳೆಯ ವಿಶ್ವಕಪ್ ಫೈನಲ್ ಭಾರತಕ್ಕೆ ವರಾನ ಅಥವಾ ಶಾಪನ. ಸತತ ಎರಡನೆಯ ಬಾರಿ ಫೈನಲ್ ತಲುಪಿರುವಂತಹ ಭಾರತ ತಂಡ. ನಾಳೆಯ ವಿಶ್ವಕಪ್ ಫೈನಲ್ ಭಾರತಕ್ಕೆ ವರವಾಗುತ್ತಾ ಶಾಪವಾಗುತ್ತಾ? ಸತತ ಎರಡನೆಯ ಬಾರಿ ಫೈನಲ್ ತಲುಪಿರುವಂತಹ ಭಾರತ ತಂಡ. ನಾಳೆ ನ್ಯೂಜಿಲೆಂಡ್ ವಿರುದ್ಧ ಇಂಡಿಯಾ ಫೈನಲ್ ಹಣಾಹಣಿ ಇದೆ. ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕೊನೆ ಕ್ಷಣದ ರೋಚಕ ಗೆಲುವನ್ನ ಪಡೆದುಕೊಳ್ತು ಭಾರತ. ಆದರೆ ನಾಳೆಯ ಫೈನಲ್ ಪಂದ್ಯದ ವಿಚಾರದಲ್ಲಿ ಟೆನ್ಷನ್ ಶುರುವಾಗಿದೆ. ಇದೀಗ ಭಾರತದ ಪಾಲಿನ ಲತ್ತೆ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ನಿಗದಿ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್. ಈ ಹಿಂದೆ ಇದೇ ಸ್ಟೇಡಿಯಂನಲ್ಲಿ ವಿಶ್ವಕಪ್ ಫೈನಲ್ ಸೋತಿದ್ದ ಭಾರತ 2023ರ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಸೋಲಾಗಿತ್ತು. ಈಗ ಮತ್ತದೇ ಸಂದರ್ಭ ಉದ್ಭವಿಸುವ ಬಗ್ಗೆ ಭಾರತ ಅಭಿಮಾನಿಗಳಲ್ಲಿ ಆತಂಕ ಮೂಡಿದೆ. ನಾಳೆಯ ವಿಶ್ವಕಪ್ ಫೈನಲ್ ಭಾರತಕ್ಕೆ ಏನಾಗುತ್ತೆ? ವರ ಆಗುತ್ತಾ, ಶಾಪವಾಗುತ್ತಾ ಅನ್ನುವಂಥ ಟೆನ್ಷನ್ ಇದೀಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಆಡಿ ಗೆಲ್ಲುತ್ತಾ ಅನ್ನುವಂಥ ಅಥವಾ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಇದೀಗ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ನಾಳೆಯ ಫೈನಲ್ ಪಂದ್ಯದ ವಿಚಾರದಲ್ಲಿ ಟೆನ್ಷನ್ ಅನ್ನ ಮಾಡಿಕೊಂಡಿರುವಂತದ್ದು. ಭಾರತದ ಪಾಲಿನ ಲತ್ತೆ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ನಿಗದಿ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇರುವಂತದ್ದು. ಈ ಹಿಂದೆ ಸಹಿತ ಇದೇ ಸ್ಟೇಡಿಯಂನಲ್ಲಿ ವಿಶ್ವಕಪ್ ಫೈನಲ್ ಸೋತಿತ್ತು ಭಾರತ. 2023ರ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋಲನ್ನ ಅನುಭವಿಸಿತ್ತು. ಈಗ ಮತ್ತದೇ ಸಂದರ್ಭ ಉದ್ಭವಿಸುವ ಬಗ್ಗೆ ಭಾರತ ಅಭಿಮಾನಿಗಳಲ್ಲಿ ಆತಂಕ. ನ್ಯೂಜಿಲೆಂಡ್ ಜೊತೆ ನಾಳೆ ಆಟ ಇರುವಂತದ್ದು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಟೆನ್ಷನ್ ಒಂದ್ ಕಡೆ ಕ್ರಿಕೆಟ್ ಅಭಿಮಾನಿಗಳಿಗೆ ಹೆಚ್ಚಾಗಿದೆ. ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಿ ಮ್ಯಾಚ್ನ ಒಂದು ಕೊನೆಯವರೆಗೂ ಸಹಿತ ರೋಚಕ ಗೆಲುವನ್ನ ಪಡೆದುಕೊಳ್ತು ಭಾರತ. ಯಾಕಂದ್ರೆ ಏನಾಗುತ್ತೆ ಸೆಮಿಫೈನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೋ ಅನ್ನುವಂಥ ಟೆನ್ಷನ್ ಹೆಚ್ಚಾಗಿತ್ತು ಎಲ್ಲ ಅಭಿಮಾನಿಗಳಿಗೂ ಸಹಿತ. ಆದ್ರೆ ಕೊನೆಯ ಹಂತದಲ್ಲಿ ಭಾರತಕ್ಕೆ ಗೆಲುವು ದಕ್ಕಿರುವಂತದ್ದು. ಇದೀಗ ಫೈನಲ್ ವಿಚಾರಕ್ಕೆ ಮಾತನಾಡಿದ್ರೆ 2 ಬಾರಿ ಇದೀಗ ಅದೇ ಸ್ಟೇಡಿಯಂನಲ್ಲಿ ಅಂದ್ರೆ 2023ರಲ್ಲಿ ಏನು ಆಸ್ಟ್ರೇಲಿಯಾ ವಿರುದ್ಧ ಆಡಿ ಸೋತಿತ್ತು ಅದೇ ಸ್ಟೇಡಿಯಂನಲ್ಲಿ ಮತ್ತೆ ಮ್ಯಾಚ್ ಇರುವಂತದ್ದು. ಹಾಗಾದ್ರೆ ಈ ಬಾರಿಯ ಮ್ಯಾಚ್ ಏನಾಗುತ್ತೆ? ನ್ಯೂಜಿಲೆಂಡ್ ಅನ್ನ ಅಲ್ಲಿ ಸದೆ ಬಡಿಯುತ್ತಾ ಭಾರತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಭರವಸೆ, ಒಂದು ಕಡೆ ಅಭಿಮಾನಿಗಳಲ್ಲಿ, ಮತ್ತೊಂದು ಕಡೆ ಟೆನ್ಷನ್, ಕುತೂಹಲ, ಭಯ. ಯಾಕಂದ್ರೆ ಏನಾಗುತ್ತೋ ಆಟ ಅನ್ನುವಂಥ ಕ್ಯೂರಿಯಾಸಿಟಿ ಹೆಚ್ಚಾಗಿರುವಂಥದ್ದು. ಈ ಕ್ರಿಕೆಟ್ ಗೇಮ್ ಅಲ್ಲಿ ಅದೇ ಒಂದ್ ಮಾತು ಹೇಳ್ತಾರೆ, ಈ ಕ್ರಿಕೆಟ್ ಗೇಮ್ ಅಲ್ಲಿ ಕೊನೆಯ ಬಾಲ್ವರೆಗೂ ಸಹಿತ ಮ್ಯಾಚ್ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಊಹೆ ಮಾಡೋಕ್ಕೂ ಸಹಿತ ಆಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಕ್ರಿಕೆಟ್ ಗೇಮ್ ಅಲ್ಲಿ ರೋಚಕವಾದಂತ ಆಟ ಇರುತ್ತೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಸೆಮಿಫೈನಲ್ ನಲ್ಲಿ ಕೊನೆಯ ಹಂತದವರೆಗೂ ಹೋಗಿ ಸಹಿತ ಭಾರತ ಹೇಗೆ ಇಂಗ್ಲೆಂಡ್ ವಿರುದ್ಧ ಗೆದ್ದುತ್ತೋ, ರೋಚಕವಾದಂತ ಗೆಲುವನ್ನ ಪಡೆದುಕೊಳ್ತೋ, ಅದೇ ರೀತಿಯಾಗಿ ನ್ಯೂಜಿಲೆಂಡ್ ವಿರುದ್ಧ ಸಹಿತ ಗೆಲುವನ್ನ ಪಡೆದುಕೊಳ್ಳುತ್ತಾ ಭಾರತ ಅನ್ನುವಂತ ಒಂದಿಷ್ಟು ಕುತೂಹಲ. ಗೆದ್ದು ಬರ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ವಿಶ್. ಹಾಗಾದ್ರೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ನೋಡಿ, ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ಅದರಲ್ಲೂ ಭಾರತ ಗೇಮ್ ಅಂತ ಅಂದಾಗ ನಮ್ಮ ದೇಶದಲ್ಲಿ ಎಲ್ಲೆಡೆ ಕೂಡ ಕ್ಯೂರಿಯಾಸಿಟಿ, ಅಷ್ಟೇ ಒಂದು ಉತ್ಸುಕರಾಗಿರ್ತಾರೆ. ಗೇಮನ್ನು ನೋಡಬೇಕು, ಗೇಮಲ್ಲಿ ಗೆಲ್ಲಲೇಬೇಕು ಭಾರತ ಅನ್ನುವಂಥ ವಿಷಯ. ಇದ್ರ ಕುರಿತಾಗಿನೇ ಎಷ್ಟೋ ಜನ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ, ಹೋಮ ಹವನಗಳನ್ನು ಮಾಡಿಸಿರ್ತಾರೆ. ಯಾಕಂದರೆ ನಾವು ಸಾಕಷ್ಟು IPL ಗೇಮಲ್ಲೆಲ್ಲ ನೋಡಿದ್ದೀವಿ ಯಾವ ರೀತಿಯಾಗಿ ಆಟ ಗೆಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಜನ ಯಾವ ರೀತಿಯಾಗಿ ವಿಶ್ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ T20 ಗೇಮಲ್ಲೂ ಸಹಿತ ಇದೇ ರೀತಿಯಾಗಿ ಮುಂದುವರೆದಿರುತ್ತೆ. ಎಲ್ಲ ಅಭಿಮಾನಿಗಳು ಸಹಿತ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಗೇಮ್ ಏನಾಗುತ್ತಪ್ಪ ಅನ್ನುವಂಥ ಕ್ಯೂರಿಯಾಸಿಟಿ ಮತ್ತೊಂದು ಕಡೆ. ಯಾಕಂದ್ರೆ ಏನೇ ಕೆಲಸ ಇದ್ರೂ ಕೂಡ ಎಲ್ಲವನ್ನ ಬಿಟ್ಟು ಕ್ರಿಕೆಟ್ ಇದೆ ಅಂತ ಅಂದಾಗ ಅಲ್ಲಿ ಮೊಬೈಲ್ ಮುಂದೆನೆ, ಅಂದ್ರೆ ಈಗಿನ ಒಂದು ದಿನಮಾನಗಳಲ್ಲಿ ಮೊಬೈಲ್ ಹಿಡ್ಕೊಂಡು ನೋಡುವಂಥದ್ದೇ ಹೆಚ್ಚು. ಹಾಗಾಗಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಂದಿಷ್ಟು ಜನ ಟಿವಿ ಮುಂದೆ ಕೂತ್ಕೊಂಡಿರ್ತಾರೆ. ಏನಾಗುತ್ತೆ ಗೇಮ್ ಅನ್ನುವಂಥ ಕ್ಯೂರಿಯಾಸಿಟಿಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದಿಷ್ಟು ವಿಷಯ. ಮತ್ತೊಂದು ಕಡೆ ಭಯ, ಏನು ಭಾರತ ಕಳೆದ ಬಾರಿ ಆದಂಥ ರೀತಿಯಲ್ಲಿ ಆಗ್ಬಿಡುತ್ತಾ ಅನ್ನುವಂಥ ಭಯ ಮತ್ತೊಂದು ಕಡೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಬಾರಿಯ ನ್ಯೂಜಿಲೆಂಡ್ ಜೊತೆ ಭಾರತ ಗೆದ್ದು ಬರಲಿ ಅನ್ನುವಂಥದ್ದು ಎಲ್ಲರೂ ಕೂಡ ಅಲ್ಲಿ ವಿಶ್ ಮಾಡ್ತಾ ಇದ್ದಾರೆ.